ಸ್ನೇಹಿತರೆ ನಮಸ್ಕಾರ. ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಬಹಳಷ್ಟು ತಿಂಗಳುಗಳೇ ಆಯಿತು ನಾನು ಯೂಟ್ಯೂಬ್ನಲ್ಲಿ ನಿಮ್ಮೊಂದಿಗೆ ಸಂಪರ್ಕಕ್ಕೆ ಬಂದು. ಬಹಳಷ್ಟು ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿದ್ರಿ, ಸರ್ ದಯವಿಟ್ಟು ಇಂಥ ಒಂದು ವಿಷಯದ ಬಗ್ಗೆ ವೀಡಿಯೋ ಮಾಡಿ, ನೀವು ಇತ್ತೀಚೆಗೆ ವೀಡಿಯೋ ಮಾಡ್ತಾಯಿಲ್ಲ ಯಾಕೆ ಅಂತೇಳಿ. ತುಂಬ ಸಂತೋಷ ಆಯಿತು. ಏನಿಲ್ಲ ಸ್ನೇಹಿತರೆ, ತ್ರಿಷಾಗೆ ನಿಮಗೆಲ್ಲ ಗೊತ್ತಿದೆ, ಸುಮನ್ ಅವ್ರನ್ನ ಹಾಕ್ಕೊಂಡು ಒಂದು ತ್ರಿಷಾ ಅಂತ ಒಂದು ಮೂವಿ ಮಾಡ್ತಾಯಿದ್ದೆ. ಆ ಮೂವಿಗೆ ಕೆಲವು ಜನ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೀವಿ ಅಂತಂದಿದ್ರು. ಸೊ ಕೆಲವರು ಮಾಡಲಿಲ್ಲ. ಮಾಡ್ತೀವಿ ಅಂದವರು ಲಾಸ್ಟ್ ಮೂಮೆಂಟಲ್ಲಿ ಓಕೆ ಸರ್ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಇಲ್ಲ ಸರ್ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಅವರೇ ನಾನೊಬ್ಬ ಕಥೆಗಾರ, ನನಗೆ ಕಥೆಗಳನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ನಾನು ಅರ್ಥ ಮಾಡಿಕೊಂಡೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಯಾಕೆ ಅಂತ. ಇನ್ನು ಕೆಲವರು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತೇಳಿ ಹೇಳಿ ಮತ್ತು ಕೆಲವು ಕಂಡೀಷನ್ ಇಟ್ಟರು. ಆ ಕಂಡೀಷನ್ಸ್ಗೆ ನನಗಿಷ್ಟ ಆಗೋದಿಲ್ಲ. ಯಾಕಂದರೆ ನಾನು ಹೇಳಿದ್ನಲ್ವ, ನಮಗೆ ತಲೆ ಹಿಡಕ ಕೆಲಸಗಳು ಬರೋದಿಲ್ಲ. ಒಂದು ಮೋಸ ವಂಚನೆ ಮಾಡಬೇಕು ಅಂದರೆ ಆಗೋದಿಲ್ಲ. ಅವೆಲ್ಲ ಮಾಡೋಂಗಿದ್ರೆ ನನಗೂ ಪ್ರೊಡ್ಯೂಸರ್ಗಳು ಸಿಗ್ತಾಯಿದ್ರು, ನಾನು ಪಿಕ್ಚರು ಮಾಡ್ತಾಯಿದ್ದೆ, ನಾನು ಚೆನ್ನಾಗಿರ್ತಾಯಿದ್ದೆ. ಸೊ ಹಾಗಾಗಿ ಓಕೆ ಅವೆಲ್ಲ ಬೇಡ. ಸೊ ಇಂಥ ಕೆಲವು ಕಾರಣಗಳಿಂದ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಜೊತೆಗೆ ಈ ಪಿತೃಪಕ್ಷಗಳು ಪ್ರಾರಂಭ ಆಗಿಬಿಡುತ್ತೆ ಅಂತೇಳಿ ಅದಕ್ಕಿಂತ ಬಿಫೋರೇ ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇರುವುದಿಲ್ಲ ಅಂತ ಒಂದು ಸಿನಿಮಾಗೆ ಸಮೇತ ಒಂದು ಪೂಜೆಯನ್ನು ಸಮೇತ ಮಾಡಿದ್ವಿ. ಅದರಲ್ಲಿ ಬಾಹುಬಲಿಯಲ್ಲಿ ಮಾಡಿದಂಥ ಕಾಲಿಕೆಯ ಪ್ರಭಾಕರು, ರಾಮ್ ಜನಾರ್ದನ್, ರೂಪಶ್ರೀ, ದೀನಾ ಉಪ್ಪಾಡ, ಹರಿ, ನಂತರ ದೇವರಾಜ್ ಅವರು, ಬಲರಾಮ್ ಅವರು, ಸಮಯ್ ಅವರು, ಇವರೆಲ್ಲ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ಸೊ ಇನ್ನು ಅದು ಪ್ರಾರಂಭ ಆಗುತ್ತೆ, ಶೂಟಿಂಗ್ ಕಂಟಿನ್ಯೂ ಆಗುತ್ತೆ. ಈ ಹಲವಾರು ಕಾರಣಗಳಿಂದ ನಾನು ಯಾವುದೇ ಒಂದು ವೀಡಿಯೋಕ್ಕೆ ಮಾಡೋಕ್ಕಾಗಿರಲಿಲ್ಲ. ಈಗ ಮತ್ತೆ ವೀಡಿಯೋವನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ನಾನು ಆರ್ ಕೆ ಗಾಂಧಿ, ನಿಮ್ಮ ಸ್ನೇಹಿತ ಆರ್ ಕೆ ಗಾಂಧಿ, ನಿರ್ಮಾಪಕರಾದವರಿಗೆ ನಿರ್ಮಾಪಕರು ಹಾಕಿದ ಬಜೆಟನ್ನು 100% ಅವರು ಏನು ಹಾಕಿದ್ರೆ ಆ ಬಜೆಟನ್ನು ರಿಟರ್ನ್ ತರಿಸ್ಕೊಡ್ತೀನಿ, ನಾನು ಆ ಬಂಡವಾಳವನ್ನು ರಿಟರ್ನ್ ರಿಟರ್ನ್ ಕೊಡ್ತೀನಿ ಅಂತೇಳಿ ಅಗ್ರಿಮೆಂಟ್ ಬರೆದುಕೊಟ್ಟು, ಬಾಂಡ್ ಪೇಪರನ್ನು ಬರೆದುಕೊಂಡು ನಾನು ಸಿನಿಮಾ ಮಾಡ್ತೀನಿ. ಈ ಧೈರ್ಯ ಬೇರೆಯವ್ರಿಗಿದೆಯಾ? ಇದೇ ವಿಷಯ. ಯಾಕಂತಂದರೆ ನಿರ್ದೇಶಕ ಆದವನು ಸಾರ್ ಆ ಪಿಕ್ಚರಿಂದ ಹಾಗೆ ಬಂದುಬಿಡುತ್ತೆ, ಹೀಗೆ ಬಂದುಬಿಡುತ್ತೆ, ಟಿ ವಿ ರೈಟ್ಸ್ ಹಂಗೆ ಹೋಗುತ್ತೆ, ಜನ ಹಂಗೆ ಇಷ್ಟಪಡ್ತಾರೆ, ಈ ಥರ ಆಗುತ್ತೆ, ನೀವು ಹಾಕಿರೋ ಬಜೆಟ್ ಮೇಲೆ ಸುಮಾರು 10ರಷ್ಟು ಲಾಭ ಬಂದುಬಿಡುತ್ತೆ, ನೀವು ಹಂಗಾಗ್ಬಿಡ್ಬೋದು ಹಿಂಗಾಗ್ಬಿಡ್ಬೋದು ಅಂತ ಒಂದು ಕೆಲವು ಆಶ್ವಾಸನೆಗಳನ್ನು ಕೊಟ್ಬಿಟ್ಟು ನಿರ್ಮಾಪಕರಿಗೆ ಏನು ಮಾಡ್ತಾರೆ ಅಂತಂದರೆ, ಸೊ ಬಂಡವಾಳವನ್ನು ಹಾಕಿಸ್ಕೊಂಡು ತಾನು ನಿರ್ದೇಶಕ ಅಂತ ಸಾಬೀತು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ 100ಕ್ಕೆ 10 ಸಿನಿಮಾಗಳೇ ಗೆಲ್ಲೋದು ಅಂದರೆ ಯಾವ ರೀತಿ ಅಂತಂದರೆ, ಸೊ ಹೇಳಿರ್ತಾನಲ್ವ ಡೈರೆಕ್ಟ್ರು, ಸಾರ್ ನಿಮ್ಗೆ ಅಷ್ಟು ಲಾಭ ಬರುತ್ತೆ, ಇಷ್ಟು ಲಾಭ ಬರುತ್ತೆ ಅಂತೇಳಿ. ಆ ರೀತಿ ಲಾಭ ಬರೋದು 100ಕ್ಕೆ 10. ಇನ್ನು ಅಟ್ಲೀಸ್ಟ್ ನಿರ್ಮಾಪಕ ಹಾಕಿರೋ ಬಜೆಟ್ ರಿಟರ್ನ್ ಬರೋ ಅಂಥದ್ದು ಇನ್ನೊಂದು 10. ಇನ್ನು 80 ಸಿನಿಮಾಗಳು ಲಾಸ್, ಹಾಕಿರೋ ಬಜೆಟ್ಗಳು ಸಮೇತ ರಿಟರ್ನ್ ಬರೋದಿಲ್ಲ. ಹಾಗಾಗಿ ಒಬ್ಬ ನಿರ್ದೇಶಕ ಆದವನು ನಿರ್ಮಾಪಕನಿಗೆ ಆಶ್ವಾಸನೆಗಳು ಕೊಡುವಾಗ ಫಸ್ಟ್ ಯೋಚನೆ ಮಾಡಬೇಕು, ನಾನು ಯಾವ ಬಜೆಟಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ, ನನ್ನ ಕತೆ ಏನು, ನನ್ನ ಮೇಕಿಂಗ್ ಯಾವ ರೀತಿ ಇರುತ್ತೆ, ಯಾವ್ಯಾವ ಮಾರ್ಗದಿಂದ ನನಗೆ ರಿಟರ್ನ್ ಬರುತ್ತೆ ಅಮೌಂಟು. ಸೊ ನಾನು ಅದನ್ನು ಪರ್ಫೆಕ್ಟಾಗಿ ನಿರ್ಮಾಪಕರಿಗೆ ರಿಟರ್ನ್ ತರಿಸ್ಕೊಡೋಕ್ಕಾಗುತ್ತಾ? ನಿರ್ಮಾಪಕನ ಹೆಸರಿನಲ್ಲೇ ಬ್ಯಾನರ್ ಇರುತ್ತೆ, ಅಗ್ರಿಮೆಂಟ್ ಪ್ರತಿಯೊಂದು ಏನೇನು ಆರ್ಟಿಸ್ಟ್ ಅಗ್ರಿಮೆಂಟ್ ಪ್ರತಿಯೊಂದು ನಿರ್ಮಾಪಕರೊಂದಿಗೆ ಇರುತ್ತೆ. ಏನೇ ಒಂದು ಚೆಕ್ ಬಂದರೂ ₹1 ಬಂದರೂ ನಿರ್ಮಾಪಕ ಕೈಗೆ ಸೇರ್ತಾ ಇರುತ್ತೆ. ಆದರೆ ನಿರ್ಮಾಪಕ ಹಾಕಿದ್ದ ಅಮೌಂಟನ್ನು ರಿಟರ್ನ್ ಬರೋ ಥರ ನಾನು ಸಿನಿಮಾ ಮಾಡೋಕ್ಕಾಗುತ್ತಾ? ಆರ್ ಕೆ ಗಾಂಧಿ ಆದ ನಾನು, ನಿರ್ಮಾಪಕರು ಏನೇ ಬಂಡವಾಳ ಹಾಕಿದ್ರೂ ಅದನ್ನು ನಾನು ರಿಟರ್ನ್ ತರಿಸ್ಕೊಡ್ತೀನಿ. ಯಾಕೆಂತಂದರೆ ನಿರ್ಮಾಪಕ ಬಂದಾಗ, ನಾನು ಅಷ್ಟಾಗ್ತೀನಿ ಇಷ್ಟಾಗ್ತೀನಿ ಅಂತ ಬಂದಾಗ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಏನಪ್ಪ ಅಂತಂದರೆ, ಸರ್ ಮಿನಿಮಮ್ ಲೋ ಬಜೆಟಲ್ಲಿ ಸಿನಿಮಾ ಮಾಡೋಣ, ನೀವು 1 ಕೋಟಿ 2 ಕೋಟಿ ಹಾಕ್ತೀನಿ ಅಂತ ಬರಬೇಡಿ ದಯವಿಟ್ಟು. ಬೇಡ, ಹಂಗೆ ನಿಮ್ಮ ಹತ್ರ ಒಂದು 5 ಕೋಟಿ ಇದೆಯಾ, ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಲೋ ಬಜೆಟಲ್ಲಿ ಮಾಡೋಣ. ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಇನ್ನು ಸ್ವಲ್ಪ ಹಾಕಿ ಮಾಡ್ತಾ ಹೋಗೋಣ ಅಂತ ನಾನೇ ಸಜೆಷನ್ ಕೊಡ್ತೀನಿ ಅವ್ರಿಗೆ. ಯಾಕೆಂತಂದರೆ ನಾನು ಆ ಲೋ ಬಜೆಟಲ್ಲಿ ಸಿನಿಮಾ ಮಾಡಿದಾಗ ಹಾಕಿರೋ ಬಜೆಟ್ ಕೆಲವು ಮೂಲಗಳಿದೆ. ಈಗ ಸ್ಯಾಟಲೈಟು, ಡಬ್ಬಿಂಗ್ ರೈಟ್ಸು, ಇನ್ನು ಆಡಿಯೋ ಬಿಡಿ, ಆಡಿಯೋದಿಂದ ಏನು ಸಿಗ್ತಾ ಇಲ್ಲ. ಮತ್ತು ಯಾವ ರೀತಿ ಅದನ್ನು ಬಿಡುಗಡೆ ಮಾಡಿದಾಗ ನಮ್ಗೆ ಯಾವ ರೀತಿ ಬರುತ್ತೆ. ಸೊ ಡಿಸ್ಟ್ರಿಬ್ಯೂಟರ್ ಕೊಟ್ಬಿಟ್ಟು ಎಲ್ಲ ಮಾಲ್ಗಳಲ್ಲಿ ಶೇರ್ ಬೇಸ್ ಮೇಲೆ ಮಾಡಿಬಿಡ್ತೀವಿ ಅಂತೆಲ್ಲ ಅವರು ಹೇಳಿರ್ತಾರೆ. ಆ ರೀತಿ ಕೊಟ್ಟಾಗ ಏನಾದರೂ ರಿಟರ್ನ್ ಬರುತ್ತಾ? ಯಾವ ಮಾರ್ಗದಿಂದ ತರಿಸ್ಕೋಬೇಕು ಅನ್ನೋದು ಒಬ್ಬ ನಿರ್ದೇಶಕನಿಗೆ ಗೊತ್ತಿರುತ್ತೆ. ಹಾಗಾಗಿ ನಾನೇನಪ್ಪ ಅಂತಂದರೆ ಮಿನಿಮಮ್ ಒಂದು 25 ರಿಂದ 30 ಲಕ್ಷದಲ್ಲಿ ಸಿನಿಮಾ ಮಾಡಿದಾಗ
ಆ 30 ಲಕ್ಷನ 100% ಅವರಿಗೆ ರಿಟರ್ನ್ ತರಿಸ್ಕೊಡ್ಬಲ್ಲೆ ನಾನು. ಆ ಹೋಪ್ ನನಗಿದೆ. ಅದರಿಂದನೇ ನಾನು ಯಾರೇ ನಿರ್ಮಾಪಕ ಆಗಿರಲಿ ಅವರಿಗೆ ಫಸ್ಟೇ ಬೇಕಾದರೆ ಒಂದು ಬಾಂಡ್, ಒಂದು ಅಗ್ರಿಮೆಂಟನ್ನು ಬರ್ಕೊಡ್ಬಲ್ಲೆ, ನಿಮ್ಮ ಅಮೌಂಟು ನಿಮಗೆ ರಿಟರ್ನ್ ತರಿಸ್ಕೊಡೋ ಜವಾಬ್ದಾರಿ ನಂದು ಅಂತೇಳಿ. ಆದರೆ ಈ ಧೈರ್ಯಕ್ಕೆ ಬೇರೆ ನಿರ್ದೇಶಕರುಗಳು ಒಪ್ಪಬೇಕು. ಆ ರೀತಿ ಮಾಡಿದಾಗ ಸುಮಾರಷ್ಟು ಜನ ನಿರ್ಮಾಪಕರು ಇಂಡಸ್ಟ್ರಿಗೆ ಬರೋಕ್ಕೆ ಒಂದು ಧೈರ್ಯ ಇರುತ್ತೆ. ಅರೆ, ನಾನು ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀನಿ, ಬಾಂಡ್ ಬರ್ಕೊಟ್ಟಿದ್ದೀನಿ, ನಾನು ಕರೆಕ್ಟಾಗಿ ಸಿನಿಮಾ ಮಾಡಬೇಕು, ವೇಸ್ಟ್ ಖರ್ಚು ಏನು ಮಾಡಬಾರ್ದು, ಆದಷ್ಟು ಹೈ ಕ್ವಾಲಿಟಿಯಲ್ಲಿ ನಾನು ಸಿನಿಮಾ ಮಾಡಬೇಕು ಅನ್ನೋ ಒಂದು ಭಯ, ಭಕ್ತಿ ನಿರ್ದೇಶಕನಿಗಿರುತ್ತೆ. ಈ ಅಗ್ರಿಮೆಂಟ್ ಬಾಂಡೇ ಇಲ್ಲದಿದ್ದಾಗ ಅರೆ ಅವ್ರು ಹಾಕ್ತಾ ಇದ್ದಾರೆ ದುಡ್ಡು, ನಾವೇನೋ ಒಂದು ಮಾಡಿ ಬಿಸಾಕೋಣ ಅಷ್ಟೇ, ನಮ್ದೇನೋಯ್ತು, ಹೋದರೆ ಅವ್ರದ್ದೋಯ್ತು, ಆ ಶೂಟಿಂಗ್ ನಡೆಯೋಷ್ಟು ದಿನ ನಾನು ಊಟ ತಿಂಡಿ ಆ ಖರ್ಚುಗಳು ವೆಚ್ಚಗಳು ನನಗೂ ಸಿಕ್ಬಿಡ್ತು ಅಂತ ಕೆಲವು ನಿರ್ದೇಶಕರು ಏನಿರ್ತಾರೆ ಅಂಥವರಿಗೆ ಒಂದು ಭಯ ಅನ್ನೋದು ಕಾಡುತ್ತೆ. ಹಾಗಾಗಿ ನಿಜವಾಗಲೂ ನಾವು ನಿರ್ಮಾಪಕರನ್ನ ಉಳಿಸಬೇಕು ಅಂತಂದರೆ ಫಸ್ಟ್ ನಿರ್ದೇಶಕ ಆದವನು ಫಸ್ಟ್ ತನ್ನ ಮೇಲೆ ತನಗೆ ನಂಬಿಕೆ ಇರಬೇಕು. ಒಂದು ಬಾಂಡ್ ಬರೆದುಕೊಟ್ಟು ಸಿನಿಮಾ ಮಾಡಿಕೊಡ್ಬೇಕು. ಹಾಗೆ ನಾನು ಮಾಡಿಕೊಡ್ತೀನಿ. ಅದಕ್ಕೆ ಕೇಳಿದ್ದು ಕ್ವಶನ್ ಏನಪ್ಪ ಅಂದರೆ ಬೇರೆಯವರು ಮಾಡ್ಕೊಡೋಕ್ಕೆ ಸಾಧ್ಯ ಆಗುತ್ತಾ ಅಂತ. ಸೊ ಕೆಲವು ಹೇಳ್ತೀನಿ, ನಿರ್ಮಾಪಕರು ಇರ್ತಾರೆ ಏನಪ್ಪ ಅಂತಂದರೆ, ಈಗ ಸುಮಾರು 2012ರಲ್ಲಿ ಒಂದು ಶುಭಗಂಗಾ ಅಂತ ಒಂದು ಸಿನಿಮಾ ನಾನು ಪ್ರಾರಂಭ ಮಾಡಿದೆ. ತೆಲುಗಿನ ಗೋಪಿಕರು ಮತ್ತು ನಮ್ಮ ಶೋಭರಾಜ್ ಅವ್ರನ್ನ ಮೇನ್ ಹೀರೋಗಳಾಗಿ ಮಾಡಿ ಒಂದು ಪಿಕ್ಚರ್ ಮಾಡೋಣ ಅಂತ. ಏನಾಯಿತು ಅಂದರೆ 3 ಪ್ರೊಡ್ಯೂಸರ್ಸ್ ಅವರು 3 ಸೇರಿ ಒಂದು 30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ಬಂದರು. 10 ಲಕ್ಷ ಒಬ್ಬೊಬ್ಬರು 10 ಲಕ್ಷ 30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಪತ್ರಿಕೆಗಳಲ್ಲಿ ಈಗಲೂ ನಾನು ಗೂಗಲಲ್ಲಿ ನೀವು ಹೊಡೆದು ನೋಡಿ 30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅವ್ರು ಹೇಳಿದರು. ಟಿ ವಿ ಚಾನೆಲ್ಗಳಲ್ಲಿ ಎಲ್ಲ ಬಂತು. ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದೆಷ್ಟು? 13,45,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ ಅವರು ನಮ್ಮ ಕೈಲಿ ಇನ್ನು ಆಗ್ತಾ ಇಲ್ಲ ಸರ್ ಅಂತಂದರು. ಆವಾಗ ನಿರ್ದೇಶಕ ಏನು ಮಾಡೋಕ್ಕಾಗುತ್ತೆ? ಈಗ ಅವ್ರು 30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು, ಸರ್ ನಾನು ನೀವು ಸಿನಿಮಾ ಮಾಡ್ಕೊಳ್ಳಿಲ್ಲ, ನೀವು ಹೇಳಿದ ಬಜೆಟ್ ಹಾಕ್ಬಿಟ್ಟಿದ್ದೀವಿ ನಾವು ಅಂತ ಹೇಳಿದ್ರೆ ಆಗ ನಿರ್ದೇಶಕನ ತಪ್ಪು. ಇವಾಗ 13,45,000 ರೂಪಾಯಿ ಹಾಕಿ 11,13,000 ರೂಪಾಯಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಟೋಟಲ್ ಅದರಲ್ಲಿ 4 ಸಾಂಗ್ ಶೂಟಿಂಗ್ ಆಯಿತು. ಶೋಭರಾಜ್ ಅವರು ಮತ್ತು ಗೋಪಿಕರ್ ಅವರು ಸೀನ್ಗಳು ಶೂಟಿಂಗ್ ಆಯಿತು. ಸುಮಾರು 10 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ವಿ. ಅವಾಗ ಇನ್ನೂ ನೆಗೆಟಿವ್ ಇತ್ತು, ರೀಲ್ಸನ್ನು ತಗೊಂಡು ಬಂದು ಮಾಡ್ತಾ ಇದ್ದದ್ದು. ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರತಿಯೊಬ್ಬರಿಗೂ ಎಲ್ಲ ಪೇಮೆಂಟ್ಗಳು ಹೋಯಿತು. ಜೆ ಕೃಷ್ಣ ಸಾರು ಕ್ಯಾಮ್ರಾಮೆನ್ನು. ಸೊ ಎರಿತ್ರಿ ಕ್ಯಾಮ್ರಾ ಅಂಥ ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಯೂನಿಟ್ ಇಟ್ಕೊಂಡು ನಾವು ಚಿತ್ರೀಕರಣ ಮಾಡಿದ್ವಿ. ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದು 11,13,000 ರೂಪಾಯಿ. 30 ಲಕ್ಷ ಅವ್ರು ಹಾಕಲೇ ಇಲ್ಲ. ಕೊನೆಗೆ ಏನು ಮಾಡಿದ್ರು? ಡೈರೆಕ್ಟ್ರ್ ಮೋಸ ಮಾಡ್ದ. ಮೊನ್ನೆ ಯಾವುದೋ ನನ್ನ ಒಂದು ವಿಡಿಯೋಗೆ ಸಮೇತ ಕಾಮೆಂಟ್ ಮಾಡಿದರು, ಇನ್ನೂ ಎಷ್ಟು ಜನ ಹಾಳು ಮಾಡ್ತೀಯ ನೀನು, ಮೋಸಗಾರ ನೀನು ಅಂತ. ಅವನು ಆತ್ಮಸಾಕ್ಷಿಯಾಗಿ ಅವನು ಯೋಚನೆ ಮಾಡಬೇಕು. ಅರೆ, ಮೋಸಗಾರ ನಾನಾ ಅವರ? 30 ಲಕ್ಷ ಬಜೆಟ್ ಹೇಳಿ ಬರೀ 11,13,000 ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಕೈಯಲ್ಲಿ ಇನ್ನು ಹಾಕ್ತಾ ಇಲ್ಲ ಅಂತಂದ್ರೆ ನಿರ್ದೇಶಕ ಅದನ್ನು ಎಲ್ಲಿಂದ ತಂದು ಮಾಡ್ತಾನೆ? ಇಲ್ಲ, ನೀವು ಫಸ್ಟೇ ಹೇಳಿ, ಇಲ್ಲ ನಾನು 11,13,000 ರೂಪಾಯಿ ನನ್ನ ಕೈಯಲ್ಲಿ ಕೊಡೋಕ್ಕಾಗೋದು ಅಂತ. ಅದಕ್ಕೆ ತಕ್ಕಂತೆ ಒಂದು ಕಥೆ ಬರೆದು ಸಿನಿಮಾ ಮಾಡಿಕೊಡ್ಬಲ್ಲೆ. ನೀವು 30 ಅಂತ ಹೇಳಿದಾಗಲೇ ಆ 30ಕ್ಕೆ ತಕ್ಕಂತೆ ಕ್ಯಾಮ್ರಾ, ಯೂನಿಟ್ಟು, ಟೆಕ್ನಿಷಿಯನ್ಸು, ಆರ್ಟಿಸ್ಟು, ಲೊಕೇಶನ್ಸು ಎಲ್ಲವನ್ನು ಫಿಕ್ಸ್ ಮಾಡ್ಕೊಳ್ತೀವಿ. ನೀವು 30 ಹೇಳಿದಾಗ ನಾವೇನಾದರೂ ಅದ್ರ ಮೇಲೆ 1 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಆಗ ನೀವು ಎಕ್ಕಡ ತಗೊಂಡು ಹೊಡೀರಿ, ಅಲ್ಲೇ ನನ್ನ ಮಗನೇ ನಾನು ಇಷ್ಟು ಹೇಳಿದ್ದೀನಿ, ಇಷ್ಟಲ್ಲಿ ಮಾಡಿಕೊಡು ಅಂತ. ಅದಕ್ಕೋಸ್ಕರನೇ ನಾನು ಹೇಳೋದೇನಪ್ಪ ಅಂದರೆ, ಯಾರೇ ನಿರ್ದೇಶಕ ಮತ್ತು ನಿರ್ಮಾಪಕರ ನಡುವೆ ಬರೀ ಮಾತುಕತೆ ಬೇಡ, ಒಂದು ಅಗ್ರಿಮೆಂಟ್ ಅನ್ನೋದಿರಲಿ. ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ, ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದ್ರ ಮೇಲೆ ನಾವು 1 ಪೈಸೆ ಮಾಡೋದಿಲ್ಲ. ಇದು ನಮ್ಮ ನಡುವೆ ಬಾಂಡ್. ಜೊತೆಗೆ ನಾನು ಅದ್ರ ಜೊತೆಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನೀವು ಹಾಕಿದ್ದ ಅಮೌಂಟನ್ನು ನಿಮಗೆ ರಿಟರ್ನ್ ತರಿಸ್ಕೊಳ್ಳೋ ಜವಾಬ್ದಾರಿ ನಂದು. ಆದರೆ ನೀವು ಆ ಇನ್ವೆಸ್ಟ್ಮೆಂಟನ್ನು ಅಗ್ರಿಮೆಂಟ್ ಪ್ರಕಾರ ಎಷ್ಟು ಇನ್ಸ್ಟಾಲ್ಮೆಂಟಲ್ಲಿ ಯಾವಾಗ ಎಷ್ಟೆಷ್ಟು ಕೊಡಬೇಕು, ಪ್ರೀ ಪ್ರೊಡಕ್ಷನ್ ಇರುತ್ತೆ, ಪ್ರೊಡಕ್ಷನ್ ಇರುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಇರುತ್ತೆ, ಬಿಸ್ನೆಸ್ ಮಾರ್ಕೆಟಿಂಗ್ ಅಂದರೆ ಪ್ರಮೋಷನ್ ಟೈಮಲ್ಲಿ ಅವುಗಳಿಗೆ ಖರ್ಚು ಮಾಡೋ ಥರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೀವು ಲೇಟ್ ಮಾಡಿದಾಗ, ನಿರ್ಮಾಪಕರು ಲೇಟ್ ಮಾಡಿದಾಗ ಸಿನಿಮಾನೂ ಲೇಟ್ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರನೇ ನಾನು ಹೇಳೋದೇನಪ್ಪ ಅಂದರೆ, ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕರ ನಡುವೆ ಆ ಮಾತುಕತೆ ಅನ್ನೋದು, ಈ ಬಾಂಡ್ ಅನ್ನೋದಿದ್ದರೆ
ಈ ಕಡೆ ನಿರ್ದೇಶಕರಿಗೂ ಭಯ ಭಕ್ತಿ ಇರುತ್ತೆ, ನಿರ್ಮಾಪಕರಿಗೂ ಒಂದು ಧೈರ್ಯ ಇರುತ್ತೆ. ಅರೆ ನಾನು ಹಾಕಿರೋದಾದ್ರೂ ನನಗೆ ರಿಟರ್ನ್ ಬರುತ್ತೆ, ಲಾಸ್ ಏನಿಲ್ವಲ್ಲ ಅಂತ. ಅಲ್ಲಿಗೂ ಲಾಸ್ ಆಯಿತು, ಅಲ್ಲಿಗೂ ಲಾಸ್ ಆಗಿಬಿಡ್ತು. ಅರೆ ಸಿನಿಮಾದಿಂದ ಒಂದು ಪೈಸೆ ಬರಲಿಲ್ಲ. ನಿರ್ದೇಶಕ ಪರ್ಫೆಕ್ಟ್ ಪ್ಲಾನಿಂಗ್ ಮಾಡ್ಕೊಂಡಿಲ್ಲನೇ ಅಂತ ಅರ್ಥ. ನಿರ್ಮಾಪಕರು ತಪ್ಪಲ್ಲ. ನಿರ್ಮಾಪಕ ಹೇಳಿದ ಪ್ರಕಾರ ಎಲ್ಲ ದುಡ್ಡು ಕೊಟ್ಟಿರ್ತಾನೆ. ನಿರ್ದೇಶಕನ ಪ್ಲಾನಿಂಗ್ ತಪ್ಪು. ಯಾಕಂದರೆ ನಿರ್ದೇಶಕ ಅನ್ನೋವನು ಸಿನಿಮಾ ಪ್ರಾರಂಭದಿಂದ ಹಿಡಿದು, ಅಂದರೆ ಕಥೆಯನ್ನು ಪೆನ್ನನ್ನು ತಗೊಂಡು ಪೇಪರ್ ಮೇಲೆ ಕಥೆಯನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿನಿಂದ ಹಿಡಿದು ಬಿಸ್ನೆಸ್ ಆಗೋವರೆಗೂ ಒಂದು ಪ್ಲಾನಿಂಗ್ ಅಂತ ಇಟ್ಕೊಂಡಿರಬೇಕು. ಆ ಪ್ಲಾನಿಂಗ್ ಎಡವಟ್ಟಾದಾಗಲೇ ಹಾಕಿರೋ ಬಜೆಟ್ಟು ಬರದೇ ಹೋಗುತ್ತೆ. ಒಬ್ಬ ನಿರ್ದೇಶಕನ ಗುರಿ ಏನಿರಬೇಕಂದ್ರೆ ಸಿನಿಮಾ ಫ್ಲಾಪ್ ಆದರೂ ನಿರ್ಮಾಪಕ ಸೋಲಬಾರ್ದು, ಸಿನಿಮಾ ಸೋತರು ನಿರ್ಮಾಪಕ ಸೋಲಬಾರ್ದು. ಆ ನಿರ್ಮಾಪಕ ಸೋಲದೇ ಇದ್ದಂಗೆ ಒಂದು ಪ್ರಾಜೆಕ್ಟ್ ಮಾಡ್ತೀನಿ. ಸೊ ಬಾಂಡ್ ಬರೆದು ಕೊಟ್ಟು ನೀವು ಹಾಕಿರೋ ಬಜೆಟನ್ನು, ಅಮೌಂಟನ್ನು ನಿಮಗೆ ರಿಟರ್ನ್ ತರಿಸ್ಕೊಡೋ ಜವಾಬ್ದಾರಿ ನಂದು ಅಂತ ಬಾಂಡ್ ಬರೆದು ಕೊಟ್ಟು ಸಿನಿಮಾ ಮಾಡ್ತೀನಿ. ಅದು ನಿಮ್ಮ ಆರ್ ಕೆ ಗಾಂಧಿ. ನಮಸ್ಕಾರ.